ಸಮ್ಮರ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗುವ ಅಥವಾ ಡೈಲಿ ರಿಜಿಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗಿರುವಂತ ಒಂದು ಟಿಪ್ಸ್ ಜೊತೆ ಇವತ್ತು ಬಂದಿದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸೊ ಸನ್ಸ್ಕ್ರೀನ್ ಲೋಷನ್ಸ್ ಯಾವ ತಗೊಳ್ಳೋದು ಅಂತ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರುತ್ತಲ್ವಾ. ಸೊ ಇವತ್ತು ತುಂಬಾನೇ ಈಸಿಯಾಗಿ ಯಾವ ರೀತಿ ಸನ್ಸ್ಕ್ರೀನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಳ್ತೀನಿ. ಅಫ್ಕೋರ್ಸ್ ಇಟ್ಸ್ ಅನ್ಪೇಯ್ಡ್ ಪ್ರಮೋಷನರಿ ವಿಡಿಯೋ ಆಗಿರೋದ್ರಿಂದ ಯು ಕ್ಯಾನ್ ಟ್ರಸ್ಟ್ ಮೀ. ಸೊ ಇದು .NT ಅಂತ ಹೇಳ್ಬಿಟ್ಟು ಇದನ್ನ ಬಾಡಿ ಲೋಷನ್ ಅಂತ ಕನ್ಸಿಡರ್ ಮಾಡ್ತಾರೆ, ಬಟ್ ನಾನು ಇದನ್ನು ಫೇಸ್ ಕೂಡ ಅಪ್ಲೈ ಮಾಡ್ತೀನಿ. ಇಟ್ ಇಸ್ ಟೂ ಗುಡ್. ಸೊ ಸನ್ ಪ್ರೊಟೆಕ್ಷನ್ ಬೇಕು, ನಾನ್ ಗ್ರೀಸಿ ಫಾರ್ಮುಲಾ, ವೈಟ್ ಕಾಸ್ಟ್ ಬೇಡವೇ ಬೇಡ ಅನ್ನೋದಾದ್ರೆ ನೀವು .NT ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತಾ ಬರ್ಬೋದು. ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ಬಾಡಿಗೆ ನೀವು ವ್ಯಾಸ್ಲಿನ್ ಸನ್ಸ್ಕ್ರೀನ್ ಲೋಷನ್ ಕೂಡ ಯೂಸ್ ಮಾಡ್ಬೋದು. ಇದು ಕ್ವೈಟ್ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಮೈ ಪರ್ಸನಲ್ ಚಾಯ್ಸ್ ಇಸ್ ಆಲ್ವೇಸ್ .NT ಫೇಸ್ ಟಿಂಟೆಡ್ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳ್ತೀವಿ. ಇದರಲ್ಲಿ SPF 50 ಕೂಡ ಇದೆ, ಜೊತೆಗೆ ಟಿಂಟೆಡ್ ಇರುತ್ತೆ. ಟಿಂಟೆಡ್ ಅಂತಂದರೆ ಮಾಯಿಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಹಚ್ಚಿ, ಅದಾದ್ಮೇಲೆ ಫೌಂಡೇಶನ್ ಹಚ್ಚಬೇಕು ಅನ್ನೋದು ಯಾವುದು ಇರೋದಿಲ್ಲ. ಒನ್ ಪ್ರಾಡಕ್ಟ್ ಡಸ್ ಇಟ್ ಆಲ್. ಸೊ ಇದು ನನ್ನ ಪರ್ಸನಲ್ ಚಾಯ್ಸ್ ಅಂತಲೇ ಹೇಳ್ಬೋದು. ಎವ್ರಿ ಡೇ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸಮ್ಮರಲ್ಲಿ ಕೂಡ ಯೂಸ್ ಮಾಡ್ಬೋದು, ಈವನ್ ವಿಂಟರಲ್ಲೂ ನೀವು ಯೂಸ್ ಮಾಡ್ಬೋದು. ಒಂದು ಪ್ರೆಸೆಂಟಬಲ್ ಲುಕ್ ಬೇಕು ಅಂತಂದರೆ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇದೆ, ಇದು ಯಾವುದು ನಮಗೆ ಬೇಡ. ಒಂದು ಪೌಡರ್ ಓರಿಯೆಂಟೆಡ್ ಸನ್ಸ್ಕ್ರೀನ್ ನೋಡ್ತಾ ಇದ್ದೀರಾ ಅಂದರೆ ಲ್ಯಾಕ್ಮೆ ಸನ್ ಎಕ್ಸ್ಪರ್ಟ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮಗೆ ಯಾವ ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಹಚ್ಚುವಂಥ ನೆಸೆಸರಿ ಇಲ್ಲ. ಡೈರೆಕ್ಟ್ ಆಗಿ ನೀವು ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಅ ಪೌಡರ್ ಸನ್ಸ್ಕ್ರೀನ್. ಸೊ ಇಸಂಟ್ ಇಟ್ ಗ್ರೇಟ್? ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ದೀಪಾ ನಾಗೇಶ್, ಸೈನಿಂಗ್ ಆಫ್.